ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವನ್ನು ಕುರಿತು ಮಾತನಾಡಲಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವ ವಿಷಯಗಳು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲ ದಿವ್ಯವಾಣಿಗಳು. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಕಷ್ಟದ ಕಾರ್ಮೋಡಗಳು ಕರಗುವ ಸಮಯ ಬಂದಿದೆ. ನಿಮ್ಮ ಅದೃಷ್ಟವು ಈಗ ಎಲ್ಲ ಬಂಧನಗಳಿಂದ ಮುಕ್ತವಾಗಿವೆ. ದೀರ್ಘಕಾಲದ ಕಾಯುವಿಕೆಯ ನಂತರ ನಿಮ್ಮ ಪ್ರೇಮ ಜೀವನದಲ್ಲಿ ಸುಂದರ ಮಿಲನವಾಗುವುದು ಈಗ ನಿಶ್ಚಿತ. ನಿಮ್ಮ ಕನಸುಗಳು ನನಸಾಗುವ ಕಾಲ ಹತ್ತಿರ ಬಂದಿದೆ. ಆದರೆ ಈ ಸಂತೋಷದ ಸುದ್ದಿಯ ಜೊತೆಗೆ ನಾನು ನಿಮಗೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡಬೇಕಿದೆ. ಈ ಎಚ್ಚರಿಕೆಯು ಆಕಾಶದ ಎತ್ತರದಿಂದ ನೇರವಾಗಿ ನಿಮಗಾಗಿ ಬಂದಿರುವ ಸಂದೇಶ. ಗ್ರಹಗಳ ಚಲನೆಯು ನನಗೆ ಕೆಲವು ಆಘಾತಕಾರಿ ಸಂಕೇತಗಳನ್ನು ನೀಡುತ್ತಿದೆ. ಈ ಒಂದು ಬದಲಾವಣೆಗಳನ್ನು ಗಮನಿಸಿದಾಗ ಕ್ಷಣಕಾಲ ಸ್ತಬ್ಧನಾದೆ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಮಹತ್ತರ ಬದಲಾವಣೆಯ ಅರಿವು ನಿಮಗೆ ಇದೆಯೇ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ನೀವು ಎಲ್ಲೇ ಇರಿ, ಮನೆಯಲ್ಲಿರಲಿ, ಕಚೇರಿಯಲ್ಲಿರಲಿ ಅಥವಾ ಈ ಪ್ರಯಾಣದಲ್ಲೇ ಇರಲಿ, ದಯವಿಟ್ಟು ಈ ಕೆಲಸವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ಈ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸಿ. ಈ ಮಾಹಿತಿಯನ್ನು ನೀವು ಅರ್ಧಕ್ಕೆ ಬಿಟ್ಟರೆ ನಿಮ್ಮ ಜೀವನದ ರಕ್ಷಣೆಗಾಗಿ ನಿಮಗೆ ಸಿಗಬೇಕಿದ್ದ ಮಹತ್ವದ ದಾರಿಗಳು ತಪ್ಪಿಹೋಗಬಹುದು. ಮುಂದೆ ಒಂದು ದಿನ ಈ ಸಮಯ ಬಂದಾಗ ನೀವು ಕೇವಲ ಪಶ್ಚಾತ್ತಾಪ ಪಡಬೇಕಾಗಬಹುದು. ಬ್ರಹ್ಮಾಂಡದಲ್ಲಿ ಈಗ ನಡೆಯುತ್ತಿರುವ ಚಲನೆಯ ಶತಮಾನಕ್ಕೊಮ್ಮೆ ಸಂಭವಿಸಬಹುದು. ಶಕ್ತಿಗಳು ಈ ಮರುಜೋಡಣೆಯಾಗುತ್ತಿವೆ. ಇಡೀ ಬ್ರಹ್ಮಾಂಡದ ಘಟನೆಯ ನೇರ ಮತ್ತು ಆಳವಾದ ಪರಿಣಾಮವು ನಿಮ್ಮ ಮೇಲೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರ ಮೇಲೆ ಬೀರಲಿದೆ. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಏನಾದರೂ ನಡೆಯುತ್ತಲೇ ಇರುತ್ತೆ ಎಂದು ನಿರ್ಲಕ್ಷಿಸುತ್ತೇವೆ. ಆದರೆ ಇದು ಅಂತಹ ಸಮಯವಲ್ಲ. ನೀವು ಪ್ರತಿ ಪದವನ್ನು ಗಮನವಿಟ್ಟು ಕೇಳಲೇಬೇಕು, ಏಕೆಂದರೆ ನಿಮ್ಮ ಜೀವನದಲ್ಲಿ ಬರಲಿರುವ ಬಿರುಗಾಳಿಯು ಹೊರಗಿನಿಂದ ಬರುವುದಿಲ್ಲ. ಬದಲಾಗಿ ಅದು ನಿಮ್ಮ ಅತ್ಯಂತ ಆಪ್ತರಿಂದಲೇ ಬರಲಿದೆ. ಯಾರನ್ನು ನೀವು ಅತಿಯಾಗಿ ನಂಬಿದ್ದೀರೋ ಅವರ ಮೂಲಕವೇ ನಿಮ್ಮ ಜೀವನದ ಪರೀಕ್ಷೆಗಳು ಆರಂಭವಾಗಿವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಸಹಜವಾದದ್ದು ಏನಾದರೂ ನಡೆದಿದೆಯೇ? ಯಾವುದೋ ಮಾತು ಅಪೂರ್ಣವಾಗಿ ನಿಂತಿದೆಯೇ? ಯಾರೋ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಹಿಂಜರಿಯುತ್ತಿದ್ದಾರೆಯೇ? ಯಾವುದೇ ಕಾರಣವಿಲ್ಲದೆ ಯಾರಾದರೂ ನಿಮ್ಮಿಂದ ದೂರವಾಗಿದ್ದಾರೆಯೇ? ಇವೆಲ್ಲವೂ ಕೇವಲ ಕಾಕತಾಳೀಯಗಳಲ್ಲ, ಇವು ದೊಡ್ಡ ಸಂಚಿನ ಸಣ್ಣ ತುಣುಕುಗಳು. ಈಗ ಬ್ರಹ್ಮಾಂಡವು ನೀವು ಎಚ್ಚರಗೊಳ್ಳಬೇಕೆಂದು ಬಯಸುತ್ತಿದೆ. ನಿಮ್ಮ ಜೀವನದಲ್ಲಿ ಈಗ 3 ರೀತಿಯ ಶಕ್ತಿಗಳು ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಬದಲಾವಣೆಯ ಶಕ್ತಿ. ಹಳೆಯದೆಲ್ಲವೂ ಮುರಿದು ಬಿದ್ದು ಹೊಸದಕ್ಕೆ ದಾರಿಯಾಗುತ್ತಿದೆ. ಎರಡನೆಯದು ಈ ಪರೀಕ್ಷೆಯ ಶಕ್ತಿ. ನಿಮ್ಮ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಂಬಿಕೆಯನ್ನು ಈಗ ಪರೀಕ್ಷಿಸಲಾಗುತ್ತಿದೆ. ಅತ್ಯಂತ ಅಪಾಯಕಾರಿ, ಅದುವೇ ವಂಚನೆಯ ಶಕ್ತಿ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವವರು ಈಗ ಸಕ್ರಿಯರಾಗಿದ್ದಾರೆ. ಇವರು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಹಿತೈಷಿಗಳಂತೆ ನಟಿಸುವ ನಿಮ್ಮ ನಡುವಿನವರೇ ಆಗಿದ್ದಾರೆ. ನಿಮ್ಮ ಮನೆಯೊಳಗೆ ನಿಮ್ಮ ನಗುವಿನ ಹಿಂದೆ ಒಂದು ಮುಖವಾಡವು ಅವಿತಿದೆ. ಈ ಗ್ರಹಗಳ ಸ್ಥಿತಿಯು ಈಗ ಎಚ್ಚರಿಕೆ ಎಂಬ ಪದ ಒಂದೇ ಸಂಕೇತವನ್ನು ನೀಡುತ್ತಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಮಾತಿನಲ್ಲೂ ನೀವು ಜಾಗರೂಕರಾಗಿ ಇರಲೇಬೇಕು, ಏಕೆಂದರೆ ನೀವು ಕಾಣುತ್ತಿರುವುದು ನಿಜವಲ್ಲ. ತೆರೆಯ ಹಿಂದೆ ಬೇರೆಯದೇ ಆಟ ನಡೆಯುತ್ತಿದೆ. ನಿಮ್ಮನ್ನು ತಿಳಿಯದೆಯೇ ದಾಳವನ್ನಾಗಿ ಬಳಸಲಾಗುತ್ತಿದೆ. ನದಿಯಲ್ಲಿ ಸುಳಿ ಕಾಣಿಸಿಕೊಂಡಾಗ ಮೇಲ್ಭಾಗದಲ್ಲಿ ನೀರು ಶಾಂತವಾಗಿ ಕಾಣುತ್ತೆ, ಆದರೆ ಒಳಗೆ ಅತಿ ದೊಡ್ಡ ಪ್ರವಾಹ ಇರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಅದೇ ಪರಿಸ್ಥಿತಿ ಇದೆ. ಇದನ್ನು ಈಗಲೇ ಗಮನಿಸದಿದ್ದರೆ ಎಲ್ಲವೂ ಕೂಡ ಒಟ್ಟಾಗಿ ಕುಸಿದು ಬೀಳುವ ದಿನ ದೂರವಿಲ್ಲ. ಆದರೆ ಆ ಕತ್ತಲೆಯ ನಡುವೆಯೂ ಒಂದು ಆಶಾಕಿರಣವಿದೆ. ಮಹಾಭಾರತದ ಯುದ್ಧಕ್ಕೂ ಮುನ್ನ ಪ್ರಕೃತಿ ಅನೇಕ ಸಂಕೇತಗಳನ್ನು ನೀಡಿತ್ತು. ಯಾರು ಆ ಸಂಕೇತಗಳನ್ನು ಕೇಳಿಸಿಕೊಂಡರೋ ಅವರು ಬದುಕುಳಿದರು. ನಾನು ನಿಮಗೆ ಯಾವುದೇ ನಿಖರವಾದ ದಿನಾಂಕವನ್ನು ಹೇಳುತ್ತಿಲ್ಲ, ಆದರೆ ನನಗೆ ಸಿಗುತ್ತಿರುವ ಸಂಕೇತಗಳು ಬಹಳ ಸ್ಪಷ್ಟವಾಗಿವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಗತಕಾಲದ ನಿರ್ಧಾರಗಳೊಂದಿಗೆ ಒಂದು ದೊಡ್ಡ ಸಂಘರ್ಷ ಎದುರಾಗಲಿದೆ. ನೀವು ಬೇರೆಯವರ ಸಂತೋಷಕ್ಕಾಗಿ ತ್ಯಾಗ ಮಾಡಿದ ಸಂಬಂಧಗಳು, ಕಣ್ಣು ಮುಚ್ಚಿ ತೆಗೆದುಕೊಂಡ ನಿರ್ಧಾರಗಳು
ಈಗ ನಿಮ್ಮ ಮುಂದೆ ಪ್ರಶ್ನೆಯಾಗಿ ನಿಲ್ಲಲಿವೆ. ನಿಮ್ಮೊಳಗೆ ಒಂದು ಮಹಾಯುದ್ಧ ನಡೆಯಲಿದೆ. ಇದು ಹೊರಗೆ ನಡೆಯುವ ಯುದ್ಧವಲ್ಲ. ನೀವು ಏಕಾಂತದಲ್ಲಿರುವಾಗ ನಿಮ್ಮ ಸುಸ್ತಾದ ಮುಖವನ್ನು ಕನ್ನಡಿಯಲ್ಲಿ ನೋಡಿದಾಗ ಅಥವಾ ಪ್ರೀತಿಯಿಂದ ಮಾತನಾಡುತ್ತಾ ಕಣ್ಣಲ್ಲಿ ಮೋಸವನ್ನು ಕಂಡಾಗ ಈ ಯುದ್ಧದ ತೀವ್ರತೆ ನಿಮಗೆ ತಿಳಿಯಲಿದೆ. ಈ ಯುದ್ಧದಲ್ಲಿ ಸೋತರೆ ನೀವು ಕೇವಲ ಒಂದು ಹೋರಾಟವನ್ನು ಸೋಲುವುದಿಲ್ಲ, ಬದಲಾಗಿ ನಿಮ್ಮ ನಾಳೆಯ ಕನಸುಗಳನ್ನು ಮತ್ತು ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೀರಿ. ಬ್ರಹ್ಮಾಂಡವು ನಿಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಡಲಿದೆ. ನೀವು ಧೈರ್ಯವಾಗಿ ನಿಲ್ಲುತ್ತೀರೋ ಅಥವಾ ಓಡಿ ಹೋಗುತ್ತೀರೋ, ಮೌನವಾಗಿರುತ್ತೀರೋ ಅಥವಾ ಧ್ವನಿ ಎತ್ತುತ್ತೀರೋ? ನಿಮ್ಮ ಈ ನಿರ್ಧಾರವೇ ನಿಮ್ಮ ಮುಂದಿನ ಹಣೆಬರಹವನ್ನು ನಿರ್ಧರಿಸಲಿದೆ. ಬರಲಿರುವ ಈ ಸಂಘರ್ಷವು ಕೇವಲ ಅಂತ್ಯವಲ್ಲ, ಅದೊಂದು ಹೊಸ ದ್ವಾರ. ಒಂದು ಕಡೆ ವಿನಾಶವಿದ್ದರೆ ಇನ್ನೊಂದು ಕಡೆ ಪೂರ್ವಜನ್ಮವಿದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮಾತ್ರ ಈ ಹೊಸ ಆರಂಭದ ಬಾಗಿಲು ತೆರೆಯುತ್ತೆ. ಸರಿಯಾದ ನಿರ್ಧಾರಗಳು ಯಾವಾಗಲೂ ನೋವಿನಿಂದ ಕೂಡಿರುತ್ತೆ ಮತ್ತು ಕಣ್ಣೀರನ್ನು ತರುತ್ತೆ, ಆದರೆ ಅವು ನಿಮ್ಮನ್ನು ಬಲಿಷ್ಠಗೊಳಿಸುತ್ತೆ. ನೀವು ನಿಮ್ಮ ಜೀವನದಲ್ಲಿ ಒಬ್ಬ ಗುಪ್ತ ಶತ್ರು ಇದ್ದಾನೆ. ಆತ ನಿಮ್ಮ ಹತ್ತಿರದವರೇ ಆಗಿರಬಹುದು. ನಿಮ್ಮ ಆತ್ಮಸಾಕ್ಷಿಯು ಈಗಾಗಲೇ ನಿಮಗೆ ಕೆಲವು ಸೂಚನೆಗಳನ್ನು ನೀಡುತ್ತಿರಬಹುದು. ನಿಮ್ಮ ಮಾಹಿತಿಯನ್ನು ಬಳಸಿಕೊಂಡು ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತಿರುವವರ ಬಗ್ಗೆ ಎಚ್ಚರವಿರಲಿ. ಆ ವ್ಯಕ್ತಿಗೆ ನಿಮ್ಮ ಯಶಸ್ಸನ್ನು ಕಂಡು ಭಯವಿದೆ, ನಿಮ್ಮ ಸಂತೋಷವನ್ನು ಕಂಡು ಅಸೂಯೆ ಇದೆ. ಅವರು ತಾವೇ ನೇರವಾಗಿ ಏನನ್ನೂ ಮಾಡದೆ ಸಂದರ್ಭಗಳನ್ನು ಸೃಷ್ಟಿಸಿ ನಿಮ್ಮನ್ನು ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ವಿರುದ್ಧ ಸಂಚು ರೂಪಿಸಿದವರ ಲೆಕ್ಕಾಚಾರವನ್ನು ಬ್ರಹ್ಮಾಂಡವು ನೋಡಿಕೊಳ್ಳುತ್ತೆ. ನೀವು ಕೇವಲ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ನಿಮ್ಮ ಶತ್ರುಗಳು ನೀವು ಸೋಲುತ್ತೀರಿ ಎಂದು ಭಾವಿಸಿ ಸಂಭ್ರಮಿಸುತ್ತಿರಬಹುದು, ಆದರೆ ನಿಮ್ಮೊಳಗೆ ಅಡಗಿರುವ ಬಿರುಗಾಳಿಯ ಅರಿವು ಅವರಿಗಿಲ್ಲ. ಇಂದಿನಿಂದ, ಈ ಕ್ಷಣದಿಂದಲೇ ನಿಮ್ಮ ಅದೃಷ್ಟವು ಮುಕ್ತವಾಗಿದೆ. ನಿಮ್ಮನ್ನು ತಡೆದಿದ್ದ ಸಂಕೋಲೆಗಳು ಕಳಚುತ್ತಿವೆ, ಮುಚ್ಚಿದ್ದ ಬಾಗಿಲುಗಳು ತೆರೆಯುತ್ತಿವೆ. ನಿಮ್ಮ ಏಳಿಗೆಯನ್ನು ತಡೆಯಲು ಯತ್ನಿಸಿದವರು ಒಂದು ದಿನ ನಿಮ್ಮ ಕಾಲಡಿಗೆ ಬರಲಿದ್ದಾರೆ. ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ವಾಗ್ದಾನ. ಆದರೆ ಇದಕ್ಕೆ ಒಂದೇ ಒಂದು ಷರತ್ತು ಇದೆ. ನೀವು ನಿಮ್ಮ ಮೇಲೆ ಅಚಲವಾದ ನಂಬಿಕೆಯನ್ನು ಹೊಂದಿರಬೇಕು. ಈ ದಿವ್ಯ ಸಂದೇಶವು ನಿಮ್ಮನ್ನು ಎಚ್ಚರಿಸಲು ಬಂದಿರೋದು. ನೀವು ಎಚ್ಚೆತ್ತುಕೊಂಡು ಮುನ್ನಡೆಯುತ್ತೀರೋ ಅಥವಾ ಇದನ್ನು ಕೇವಲ ಒಂದು ಮಾತು ಎಂದು ಮರೆಯುತ್ತೀರೋ ಎನ್ನುವುದು ನಿಮಗೆ ಬಿಟ್ಟಿದ್ದು. ನೆನಪಿಡಿ, ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲುವವನೇ ಆ ಬಿರುಗಾಳಿ ಅಡಗಿದ ನಂತರ ಆಕಾಶದ ಮೊದಲ ಒಡೆಯನಾಗುತ್ತಾನೆ. ಜೀವನದ ಹೊಸ ಪಯಣದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಜೊತೆಗಿರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸದಾ ಶಾಶ್ವತವಾಗಿ ನೆಲೆಸುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ಇಂದಿನಿಂದ ತೆರೆಯಲಿದೆ. ಆದಷ್ಟು ಒಂದು ಹೆಜ್ಜೆ ಇಡಬೇಕಾದ್ರೂ ಧೈರ್ಯದಿಂದ ಮುನ್ನಡೆಯಿರಿ. ಇದು ಕೇವಲ ಯಾರ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆಯೋ ಅಂತಹವರಿಗಾಗಿ ಮಾತ್ರ ಮೀಸಲಾಗಿದೆ. ಇಂದು ರಾತ್ರಿ ಸರಿಯಾಗಿ 12:10 ನಂತರ ನಿಮ್ಮ ಪ್ರೇಮ ಜೀವನದ ದಿಕ್ಕೇ ಬದಲಾಗಲಿದೆ. ನಿಮ್ಮ ಜಾತಕದಲ್ಲಿ ಈಗ ಉಂಟಾಗುತ್ತಿರುವ ಗ್ರಹಗಳ ಸಂಯೋಜನೆ ಸಾಮಾನ್ಯವಾದುದಲ್ಲ. ಇದು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ನಿಮ್ಮ ಜೀವನದಿಂದ ದೂರ ಹೋದ ಸತ್ಯವಾದ ಪ್ರೀತಿಯನ್ನು ಮತ್ತೆ ನಿಮ್ಮ ಬಳಿ ತರುತ್ತಿದೆ, ಅಥವಾ ನಿಮ್ಮ ಸಂಬಂಧದ ಬಗ್ಗೆ ಅಡಗಿರುವ ದೊಡ್ಡ ಸತ್ಯವೊಂದನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದೆ. ಆದರೆ ಒಂದು ವಿಷಯ ನಿಮಗೆ ನೆನಪಿರಬೇಕು, ಈ ಬದಲಾವಣೆ ಅನ್ನೋದು ಕೇವಲ ಈ ಒಂದು ಮಾಹಿತಿಯಲ್ಲಿ ಅಡಗಿಲ್ಲ. ಯಾರೆಲ್ಲ ನೀವು ಇದನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡ್ತೀರಾ, ಅವ್ರಿಗೆ ಮಾತ್ರ ಈ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ಬರುವ 72 ಗಂಟೆಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಅಂತಲೇ ಅನ್ನಬಹುದು. ನಿಮ್ಮ ಕುಂಡಲಿಯಲ್ಲಿ ಈಗ ರಾಜಯೋಗ, ಅಮೃತ ಸಿದ್ಧಿಯೋಗ ಮತ್ತು ಪ್ರೇಮ ಪುನರ್ಮಿಲನ ಯೋಗ ಎಂಬ 3 ಅದ್ಭುತ ಯೋಗಗಳು ಒಂದಾಗುತ್ತಿವೆ. ಇಂತಹ ಒಂದು ಸಂಯೋಗ 100 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ. ಒಮ್ಮೆ ಯೋಚಿಸಿ, ನಿಮ್ಮ ಜೀವನದಲ್ಲಿ ಅಂತಹ ಯಾರಾದರೂ ಇದ್ದಾರೆಯೇ? ಯಾರನ್ನು ನೀವು ಅತೀವವಾಗಿ ಪ್ರೀತಿಸುತ್ತಿದ್ದೀರಿ, ಆದರೆ ಯಾವುದೋ ತಪ್ಪು ತಿಳುವಳಿಕೆಯಿಂದ ಅಥವಾ ಈ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಆ ಸಂಬಂಧ ಅರ್ಧಕ್ಕೆ ನಿಂತು ಹೋಗಿದೆಯೇ? ಇಂದಿಗೂ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ, ಆದರೆ ಮಾತುಕತೆ ನಿಂತಿದೆಯೇ?
ಅಥವಾ ಯಾರಾದರೂ ನಿಮ್ಮನ್ನು ಇಷ್ಟಪಡುತ್ತಿದ್ದು ಇದುವರೆಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಧೈರ್ಯ ಸಾಲದೆ ಸುಮ್ಮನಾಗಿದ್ದಾರೆಯೇ? ಅಂತಹ ಪ್ರತಿಯೊಂದು ಪ್ರಶ್ನೆಗೂ ಇದು ಉತ್ತರ ಸಿಗಲಿದೆ. ಇಂದು ರಾತ್ರಿ 12:10 ನಂತರ ಬ್ರಹ್ಮಾಂಡದ ಶಕ್ತಿಗಳು ನಿಮಗೆ 3 ದೊಡ್ಡ ಸಂಕೇತಗಳನ್ನು ನೀಡಲಿವೆ. ಮೊದಲ ಸಂಕೇತವೆಂದರೆ ನಿಮ್ಮ ಹಳೆಯ ಪ್ರೀತಿ ಅಥವಾ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದ ವ್ಯಕ್ತಿ ಹಠಾತ್ತನೆ ನಿಮ್ಮನ್ನು ಸಂಪರ್ಕಿಸಬಹುದು. ಅದು ಒಂದು ಫೋನ್ ಕಾಲ್ ಆಗಿರಬಹುದು, ಅಥವಾ ಈ ಒಂದು ಮೆಸೇಜ್ ಆಗಿರಬಹುದು, ಅಥವಾ ಅನಿರೀಕ್ಷಿತ ಭೇಟಿಯಾಗಿರಬಹುದು. ಇದು ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡದ ಒಂದು ಸಂಕೇತ. ಎರಡನೇ ಸಂಕೇತವೆಂದರೆ ನಿಮ್ಮ ಹತ್ತಿರವಿರುವ ಒಬ್ಬ ವ್ಯಕ್ತಿಯ ನಿಜವಾದ ಭಾವನೆಗಳು ನಿಮಗೆ ತಿಳಿಯುತ್ತವೆ. ಕೇವಲ ಗೆಳೆಯನಂತೆ ನಡೆಸುತ್ತಿದ್ದವರು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಬಹುದು, ಅಥವಾ ನಿಮ್ಮನ್ನು ನಂಬಿ ಮೋಸ ಮಾಡುತ್ತಿದ್ದವರ ನಿಜವಾದ ಮುಖ ಬಯಲಾಗಬಹುದು. ಮೂರನೆಯ ಸಂಕೇತವು ಅತ್ಯಂತ ಆಳವಾದದ್ದು. ಇದು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ್ದು. ನೀವು ಯಾರಿಗಾದರೂ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದರೆ ಆ ವ್ಯಕ್ತಿ ನಿಮ್ಮ ಬಳಿಗೆ ಮರಳಿ ಬರಲು ಪ್ರಕೃತಿಯೇ ದಾರಿ ಮಾಡಿಕೊಡುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ನೀವು ಅಹಂಕಾರ, ಕೋಪ ಅಥವಾ ಹಠಕ್ಕೆ ಬಿದ್ದರೆ ನಿಮ್ಮ ಕೈಗೆ ಬಂದ ಅವಕಾಶ ಕೈತಪ್ಪಿ ಹೋಗಬಹುದು. ಆದ್ದರಿಂದ ಇಂದು ರಾತ್ರಿ ಮಲಗುವ ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ಶಾಂತವಾಗಿ ಕುಳಿತು ಹನುಮಂತನನ್ನು ನೆನೆಯಿರಿ ಮತ್ತು ಹೇ ಸಂಕಟಮೋಚಕ, ಈ ಸಂಬಂಧವು ನನ್ನ ಜೀವನಕ್ಕೆ ಒಳ್ಳೆಯದಾಗಿದ್ದರೆ ಅದನ್ನು ಸರಿಯಾದ ದಿಕ್ಕಿಗೆ ಕೊಂಡೊಯ್ಯಿರಿ, ಇಲ್ಲದಿದ್ದರೆ ಅದರಿಂದ ಹೊರಬರುವ ಶಕ್ತಿಯನ್ನು ನನಗೆ ನೀಡಿ ಎಂದು ಪ್ರಾರ್ಥಿಸಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು, ನನ್ನ ಪ್ರೀತಿ ಸತ್ಯವಾಗಿದೆ, ನನ್ನ ಪ್ರೀತಿ ಸುರಕ್ಷಿತವಾಗಿದೆ, ಅದು ನನ್ನ ಜೀವನಕ್ಕೆ ಮರಳುತ್ತಿದೆ ಎಂದು 3 ಬಾರಿ ಹೇಳಿಕೊಳ್ಳಿ. ಪ್ರೀತಿ ಎಂಬುದು ಕೇವಲ ಅದೃಷ್ಟದಿಂದ ಸಿಗುವುದಿಲ್ಲ. ಅದು ನಿಮ್ಮ ಸತ್ಯವಾದ ಹೃದಯ, ನಿಮ್ಮ ಕರ್ಮ ಮತ್ತು ಸರಿಯಾದ ಸಮಯದಿಂದ ಸಿಗುತ್ತೆ. ಈಗ ಶುರುವಾಗುತ್ತಿರುವ ಸಮಯವು ಅರ್ಧಕ್ಕೆ ನಿಂತ ಪ್ರೀತಿಯನ್ನು ಪೂರ್ಣಗೊಳಿಸುವ ಸಮಯ. ಇದು ಒಂದು ಸಂಬಂಧ ನಿಮ್ಮ ಹಣೆಬರಹದಲ್ಲಿ ಇದ್ದರೆ ಅದು ಎಷ್ಟು ವರ್ಷಗಳ ನಂತರವಾದರೂ ನಿಮ್ಮ ಬಳಿಗೆ ಮರಳಿ ಬಂದೇ ಬರುತ್ತೆ. ಬರುವ ದಿನಗಳಲ್ಲಿ ಹಳೆಯ ವ್ಯಕ್ತಿಗಳ ನೆನಪು ಅಥವಾ ಹೆಸರು ನಿಮ್ಮ ಮುಂದೆ ಬಂದರೆ ಗಾಬರಿಯಾಗಬೇಡಿ. ಮುಂದಿನ 21 ದಿನಗಳಲ್ಲಿ ನಿಮ್ಮ ಮನಸ್ಸಿನ ಭಾರ ಹಗುರವಾಗಲಿದೆ. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ನೋವುಗಳು ಈಗ ಅಷ್ಟೊಂದು ದೊಡ್ಡದಾಗಿ ಕಾಣಿಸುವುದಿಲ್ಲ. ನಿಮ್ಮ ಆತ್ಮವು ಹಳೆಯ ನೋವುಗಳಿಂದ ಮುಕ್ತಿ ಪಡೆಯುತ್ತಿದೆ ಎಂದರ್ಥ. ಇದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು. ಅವರ ಜೊತೆ ಮಾತನಾಡುತ್ತಿದ್ದರೆ ನಿಮಗೆ ತುಂಬ ವರ್ಷಗಳ ಪರಿಚಯವಿದ್ದಂತೆ ಭಾಸವಾಗುತ್ತೆ. ಇದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮಗಳ ಮಿಲನ ಎನ್ನಲಾಗುತ್ತೆ. ಜಗತ್ತು ಸಾವಿರಾರು ಸಲಹೆಗಳನ್ನು ನೀಡಬಹುದು, ಆದರೆ ನಿಮ್ಮ ಹೃದಯದ ಸತ್ಯ ನಿಮಗೆ ಮಾತ್ರ ಗೊತ್ತು. ಪ್ರೀತಿಯ ವಿಷಯದಲ್ಲಿ ಯಾವುದೇ ನಿರ್ಧಾರವನ್ನು ಭಯದಿಂದ ಅಥವಾ ಒತ್ತಡದಿಂದ ತೆಗೆದುಕೊಳ್ಳಬೇಡಿ. ಭಗವಂತನ ಮೇಲೆ ನಂಬಿಕೆ ಇರಲಿ. ಯಾವುದು ನಿಮ್ಮದಾಗಬೇಕೋ ಅದು ಯಾರೂ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ಮತ್ತೊಂದು ಮುಖ್ಯವಾದ ವಿಷಯ, ಎಲ್ಲ ಸಂಬಂಧಗಳು ಮರಳಿ ಬರಲು ಇರುವುದಿಲ್ಲ. ಕೆಲವು ಸಂಬಂಧಗಳು ನಮ್ಮನ್ನು ಬಲಪಡಿಸಲು ಮತ್ತು ಜೀವನದಲ್ಲಿ ಸರಿಯಾದ ವ್ಯಕ್ತಿಯನ್ನು ಗುರುತಿಸುವುದನ್ನು ಕಲಿಸಲು ಮಾತ್ರ ಬರುತ್ತೆ. ಆದ್ದರಿಂದ ಯಾರಾದರೂ ಮರಳಿ ಬಂದಾಗ ಅವರ ಮಾತುಗಳಿಗಿಂತ ಅವರ ನಡವಳಿಕೆಯನ್ನು ಗಮನಿಸಿ. ನಿಜವಾದ ಪ್ರೀತಿ ಮಾತಿನಲ್ಲಿ ಇರುವುದಿಲ್ಲ, ಅವರು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಇರುತ್ತೆ. ಕೆಲವೊಮ್ಮೆ ದೇವರು ಹೊಸ ಸಂಬಂಧಕ್ಕೆ ದಾರಿ ಮಾಡಿಕೊಡುವ ಮೊದಲು ಹಳೆಯ ಸಂಬಂಧದ ಕಹಿಯನ್ನು ತೋರಿಸಿ ನಿಮ್ಮನ್ನು ಪಕ್ವಗೊಳಿಸುತ್ತಾನೆ. ಆತ್ಮಗೌರವ ಎನ್ನುವುದು ಪ್ರೀತಿಗಿಂತ ದೊಡ್ಡದು. ಗೌರವವಿಲ್ಲದೆ ಪ್ರೀತಿ ಹೆಚ್ಚು ಕಾಲ ಬಾಳೋದೇ ಇಲ್ಲ. ಬರುವ 11 ದಿನಗಳಲ್ಲಿ ನಿಮಗೆ ಮತ್ತೊಂದು ದೊಡ್ಡ ಸಂಕೇತ ಸಿಗಲಿದೆ. ಅದು ಕನಸಿನ ಮೂಲಕವಿರಬಹುದು ಅಥವಾ ಯಾರೋ ಆಡಿದ ಮಾತಿನ ಮೂಲಕವಿರಬಹುದು. ಅದು ನಿಮ್ಮ ಜೀವನದ ಹಾದಿಯನ್ನು ಸ್ಪಷ್ಟಪಡಿಸುತ್ತೆ. ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿದಾಗ ಮಾತ್ರ ದೇವರು ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿಯನ್ನು ಕಳುಹಿಸುತ್ತಾನೆ. ಪ್ರೀತಿ ಎಂಬುದು ಆಟವಲ್ಲ, ಅದೊಂದು ಪವಿತ್ರ ಶಕ್ತಿ. ಈ ಶಕ್ತಿ ಸರಿಯಾದ ವ್ಯಕ್ತಿಯೊಂದಿಗೆ ಸೇರಿದಾಗ ಜೀವನವೇ ಸ್ವರ್ಗವಾಗುತ್ತೆ. ಒಂದು ಮುಖ್ಯ ಸಂದೇಶ, ನೀವು ಈವರೆಗೆ ಕಾಯುತ್ತಿದ್ದ ಆ ಸುಂದರ ಕ್ಷಣಗಳು ಈಗ ನಿಮ್ಮ ಅತ್ಯಂತ ಹತ್ತಿರದಲ್ಲಿವೆ. ನೀವು ಈವರೆಗೆ ಪಟ್ಟ ಕಷ್ಟಕ್ಕೆ, ಸುರಿಸಿದ ಕಣ್ಣೀರಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಆಲೋಚನೆಗಳು ಬದಲಾಗುತ್ತಿವೆ. ನೀವು ಈಗ ಸಣ್ಣ ವಿಷಯಗಳಿಗೆ ಪ್ರತಿಕ್ರಿಯಿಸುವುದನ್ನು ಬಿಟ್ಟು ಶಾಂತವಾಗಿ ಇರುವುದನ್ನು ಕಲಿಯುತ್ತಿದ್ದೀರಿ. ಇದು ನಿಮ್ಮ ಆತ್ಮವು ಪ್ರಬುದ್ಧವಾಗಿದೆ ಎಂಬುದಕ್ಕೆ ಸಾಕ್ಷಿ. ಬ್ರಹ್ಮಾಂಡವು ನಿಮ್ಮ ಜೀವನದ ಕಥೆಯ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ. ನಂಬಿಕೆ ಇರಲಿ, ತಾಳ್ಮೆ ಇರಲಿ. ನಿಮ್ಮ ಜೀವನದಲ್ಲಿ ಏನು ಸಂಭವಿಸುತ್ತಿದೆಯೋ ಅದು ನಿಮಗೆ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ದೇವರು ನಮಗೆ ಬೇಕಾದುದನ್ನು ನೀಡುವುದಿಲ್ಲ,
ನಮಗೆ ಯಾವುದರ ಅವಶ್ಯಕತೆವಿದೆಯೋ ಮತ್ತು ಯಾವುದು ನಮ್ಮ ಜೀವನಕ್ಕೆ ಶ್ರೇಯಸ್ಕರವೋ ಅದನ್ನೇ ನೀಡುತ್ತಾನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.